ಏರ್ಪೋರ್ಟ್ ಬಂದು ಇಲ್ಲಿವರೆಗೂ ನಾವು ಕಾತಿದ್ವಿ. ಒಬ್ಬರ ಹತ್ರ ಒಂದು ರೀಫಂಡ್ ಆಪ್ಷನ್ ಇಲ್ಲ, ರೀಶೆಡ್ಯೂಲ್ ಆಪ್ಷನ್ ಇಲ್ಲ ಬೇರೆ ಏನು ವ್ಯವಸ್ಥೆ ಇಲ್ಲ, ಹೋಟೆಲ್ ವ್ಯವಸ್ಥೆ ಇಲ್ಲ. ಕಳೆದ 3 ದಿನಗಳಲ್ಲಿ 102 ಇಂಡಿಗೋ ವಿಮಾನಗಳು ಅದರ ಪ್ರಯಾಣಗಳು ರದ್ದಾಗಿದ್ದಾವೆ. ಅಂದರೆ ಅದೆಷ್ಟು ಪ್ರಯಾಣಿಕರು ಇದರಿಂದ ಸಮಸ್ಯೆಗೆ ಸಿಲುಕಿದ್ದಾರೆ ಅಂದರೆ, ಪ್ರತಿನಿತ್ಯ ವಿಮಾನ ನಿಲ್ದಾಣದಲ್ಲಿ ಎಲ್ಲ ಕಡೆ ಬರೀ ಬೇಸರ, ಕೂಗಾಟ, ಕಿರ್ಚಾಟಗಳೇ ಕೇಳಿ ಬರ್ತಾ ಇದೆ. ವಿಮಾನ ಪ್ರಯಾಣ ಅಂದರೆ ಅತ್ಯಂತ ಸುಖಕರ, ಅತ್ಯಂತ ಸೇಫ್ ಅಂದ್ಕೊಂಡಿದ್ದವ್ರಿಗೆ ಈಗ ಅತ್ಯಂತ ಕಷ್ಟಕರ, ದುಸ್ತರ ಅನಿಸೋದಕ್ಕೆ ಶುರುವಾಗಿದೆ. ಇದಕ್ಕೆ ಈಗಾಗಲೇ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತನಿಖೆಗೆ ಕೂಡ ಆದೇಶ ಮಾಡಿದ್ದಾರೆ. ಯಾಕೆ ಈ ರೀತಿ ಆಯಿತು? ಭಾಳಷ್ಟು ಪ್ರಯಾಣಿಕರಿಗೆ ಹಣ ರೀಫಂಡ್ ಮಾಡಿದ್ದಾರೆ, ಮತ್ತಷ್ಟು ಜನರಿಗೆ ಹೋಟೆಲ್ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಎಷ್ಟೋ ಜನರಿಗೆ ತಮ್ಮ ರಿಸೆಪ್ಷನ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ವಿದೇಶದಲ್ಲಿ ಇದ್ಕೊಂಡು ಬಂದು ಇಲ್ಲಿ ಮದುವೆನ ಮುಗಿಸ್ಕೊಂಡು ವಿದೇಶಕ್ಕೆ ಹೋಗಿ ಬಂದು ರಿಸೆಪ್ಷನ್ ಮಾಡ್ಕೊಳ್ಳೋಣ ಅಂದವ್ರಿಗೆ ವಿಮಾನದ ಟಿಕೆಟ್ ಇಲ್ಲದೆ ಪ್ರಯಾಣ ವಿಳಂಬ ಆಗಿ ರಿಸೆಪ್ಷನ್ಗೆ ಎಲ್ಲರೂ ಕೂಡ ಅತಿಥಿಗಳೆಲ್ಲರೂ ಬಂದಿದ್ದರೂ ಕೂಡ ಗೆಸ್ಟ್ ರಿಸೆಪ್ಷನ್ನಲ್ಲಿ ನಿಲ್ಲಬೇಕಾದಂಥ ಗಂಡು ಹೆಣ್ಣೆ ಇಲ್ಲದೇನೆ ಅವರು ವಿಡಿಯೋ ಕಾಲ್ ಮೂಲಕ ರಿಸೆಪ್ಷನ್ ಮಾಡಿರುವಂತಹ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಜೊತೆಗೆ ಎಷ್ಟೋ ಜನರಿಗೆ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿರ್ತಾರೆ, ಅವರ ಅಸ್ಥಿ ವಿಸರ್ಜನೆಗೆ ಹೋಗಬೇಕಾಗಿರುತ್ತೆ. ತುರ್ತು ಕಾರ್ಯಗಳು, ಮದುವೆಗಳಿಗೆ ಬುಕ್ ಮಾಡಿರ್ತಾರೆ ವಿಮಾನದ ಟಿಕೆಟನ್ನು. ವಿಮಾನ ಟಿಕೆಟ್ ಅಂದರೆ ಸಹಜವಾಗಿ ತುರ್ತು ಕಾರ್ಯಗಳಿಗೆ ಬುಕ್ ಮಾಡ್ತಾರೆ, ಇಲ್ಲಾಂದರೆ ಟ್ರೈನಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಯಾಕೆ ವಿಮಾನದಲ್ಲೇ ಪ್ರಯಾಣ ಮಾಡಬೇಕು? ಹೀಗಿರುವಾಗ ಅತ್ಯಂತ ತುರ್ತು ಅವಶ್ಯಕತೆಗಳಿಗೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂದ್ಕೊಂಡವ್ರಿಗೆ, ಅದರಲ್ಲೂ ವಿದೇಶ ಪ್ರಯಾಣಕ್ಕೆ ಹೊರಟವ್ರಿಗೆ 2 ದಿನಗಳ ರಜೆಗಳನ್ನು ಕೇಳಿಕೊಂಡು ಇನ್ನೇನು ಬರ್ತೀವಿ ಅಂತ ರಜೆಯನ್ನು ಮುಗಿಸಿ ವಿದೇಶದಲ್ಲಿ ಉದ್ಯೋಗ ಮಾಡ್ತಿದ್ದವರು ಹೊರಟವ್ರಿಗೆ ಬಹಳ ರೀತಿಯಲ್ಲಿ ಪ್ರಯಾಣ ರದ್ದಾಗಿರುವಂಥದ್ದು ಪ್ರಯಾಣಿಕರ ಗೋಳಿಗೆ ಕಾರಣ ಆಗಿದೆ. ಇದರ ಹಿಂದಿರೋ ಕಾರಣ ಏನು ಅಂತ ತಿಳ್ಕೊಳ್ಳೋದಾದರೆ, ಪೈಲಟ್ಗಳಿಗೆ ಹೆಚ್ಚಿನ ವಿಶ್ರಾಂತಿಯನ್ನು ಒದಗಿಸಬೇಕು ಅನ್ನೋದಕ್ಕೆ DGCA ಹೆಚ್ಚಿನ ನಿಯಮಗಳನ್ನು ನವೆಂಬರ್ 1ರಿಂದ ಕಡ್ಡಾಯಗೊಳಿಸಿದ್ದೇ ಇದಕ್ಕೆ ಕಾರಣ ಆಗಿದೆ. ಇಲ್ಲಿ ಯಾಕೆ ಇದನ್ನು ಕಡ್ಡಾಯಗೊಳಿಸ್ತು ಅನ್ನೋದು ನಮಗೆ ಗೊತ್ತು. ಕೆಲವು ತಿಂಗಳುಗಳ ಹಿಂದೆ ಅಹಮದಾಬಾದ್ನ ಏರ್ ಇಂಡಿಯಾ ಫ್ಲೈಟ್ನ ದುರಂತ ಏನಾಯಿತು, ಅದಾದ ನಂತರ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಲಾಯಿತು. ಪೈಲಟ್ಗಳಿಗೆ ಹೆಚ್ಚಿನ ವಿಶ್ರಾಂತಿಯನ್ನು ಕೊಡಬೇಕು ಅಂತ ಹೇಳಿ ಕೇವಲ 8 ಗಂಟೆ, ದಿನಕ್ಕೆ 8 ಗಂಟೆಗಳ ಹಾರಾಟದ ಸಮಯ, ಹಾಗೆ ವಾರಕ್ಕೆ 35 ಗಂಟೆ, ತಿಂಗಳಿಗೆ 125 ಗಂಟೆ, ವರ್ಷಕ್ಕೆ 1000 ಗಂಟೆಗಳ ಹಾರಾಟ ಮಾತ್ರ ನಡೆಸಬೇಕು ಅಂತ ಸೂಚನೆ ಕೊಡಲಾಯಿತು. ಇದಲ್ಲದೆ ಹಿಂದೆ ಒಬ್ಬ ಪೈಲಟ್ ಒಂದು ರೋಸ್ಟರ್ನಲ್ಲಿ ರಾತ್ರಿ ವೇಳೆ 6 ವಿಮಾನಗಳನ್ನಷ್ಟೇ ಲ್ಯಾಂಡ್ ಮಾಡ್ಬೋದಿತ್ತು, ಆದರೆ ಈಗ 2ಕ್ಕೆ ಇಳಿಸಲಾಗಿದೆ ಅದನ್ನು. ಹೀಗಾಗಿ ರಾತ್ರಿ ವೇಳೆ ಹೆಚ್ಚು ವಿಮಾನಗಳನ್ನು ನಡೆಸೋಕೆ ಸಾಕಷ್ಟು ಪೈಲಟ್ಗಳಿರಲಿಲ್ಲ. ಇದು ವಿಮಾನದ ರದ್ದು ಅಥವಾ ವಿಳಂಬಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಅತ್ಯಂತ ಹೆಚ್ಚು ವಿಮಾನ ಪ್ರಯಾಣಿಕರನ್ನ ಸೆಳೆಯುವಂಥ, ಅತ್ಯಂತ ಹೆಚ್ಚು ಬಿಸ್ನೆಸ್ ಮಾಡುವಂಥ ಇಂಡಿಗೋ ಇದೆಯಲ್ಲ, ಇದರಿಂದಾನೇ ಅತ್ಯಂತ ಹೆಚ್ಚು ಸಮಸ್ಯೆ ಆಗ್ತಾ ಇರುವಂಥದ್ದು. ಅವರೇ ಹೆಚ್ಚು ಪ್ರಯಾಣಿಕ ವಿಮಾನಗಳನ್ನು ರದ್ದು ಮಾಡಿರುವಂಥದ್ದು. ಇದರಿಂದ ಪ್ರಯಾಣಿಕರು ಕಣ್ಣೀರಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ದೇಶಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂಡಿಗೋದಿಂದ ಯಾಕೆ ಹೀಗಾಗ್ತಾ ಇದೆ? ಸರ್ಕಾರದ ನಿಯಮಗಳನ್ನು ಪಾಲಿಸೋದಕ್ಕೆ 1-2-3 ತಿಂಗಳ ಅವಕಾಶ ಇದ್ದರೂ ಕೂಡ ಯಾಕಿಷ್ಟು ವಿಳಂಬ ಮಾಡಿಕೊಂಡ್ರು? ಯಾಕಿಷ್ಟು ಇದರಲ್ಲಿ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅವರು ನಿಯಮಗಳನ್ನು ಪಾಲನೆ ಮಾಡುವಲ್ಲಿ ಹಿಂದೆ ಬಿದ್ದರು? ಇದಕ್ಕೆಲ್ಲ ಕಠಿಣವಾದಂಥ ನಿಯಮಗಳನ್ನು ರೂಪಿಸಿ ಶಿಕ್ಷೆಯನ್ನು ಕೊಡಬೇಕು ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೊಟ್ಟಿಲ್ಲ. ನಾಳೆ ಇದೆ ಇಲ್ಲ, ನಾಳುತ್ತೆ ಇದೆ, ನಾಳುತ್ತಾನೂ ಇಲ್ಲ, ಅಕಾಮಿಡೇಷನ್ ಕೊಡ್ತಿಲ್ಲ. ರೀಫಂಡು 7 ದಿನಕ್ಕೆ ಆಗುತ್ತಂತೆ. ಈಗ ತುಂಬ ಜನ ಫ್ಲೈಟ್ ಕಾರ್ಡ್ಸಲ್ಲಿ ಪೇ ಮಾಡಿರ್ತಾರೆ, ಕೆಲವೊಬ್ಬರು ಅಮೌಂಟಲ್ಲಿ ಪೇ ಮಾಡಿರ್ತಾರೆ, ಕೆಲವೊಬ್ಬರ ಹತ್ರ ₹1 ಇರಲ್ಲ. ಈಗ ನಾವು 12 ಜನ ಬಂದಿದ್ವಿ, 12 ಜನರಲ್ಲಿ ಒಬ್ಬರ ಹತ್ರನೂ ₹1 ಇಲ್ಲ. ಒಬ್ಬರ ಹತ್ರ ₹1 ಇಲ್ದಿರ ಈಗ ನಾವು ಯಾವ ಥರ ನಾವು ನಮ್ಮ ಊರಿಗೆ ನಾವು ಸೇರ್ಕೊಳ್ಳಿ ಹೇಳಿ? ಈಗ ಬೆಂಗಳೂರಿಗೆ ಯಾವ ಥರ ರೀಚ್ ಆಗಲಿ? ₹1 ಯಾರ ಹತ್ರ ಇಲ್ಲ. ರೀಶೆಡ್ಯೂಲ್ ಕೊಡ್ತಿಲ್ಲ. ಅಮೌಂಟ್ ಬಂದ್ಬಿಟ್ಟು 7 ದಿನಕ್ಕೆ ರಿಫಂಡ್ ಆಗ್ತೀರ ಅಂತ ಹೇಳ್ತಿದ್ದಾರೆ. 7 ದಿನಕ್ಕೆ ರೀಪೇಮೆಂಟ್ ಆಗ್ತಿಲ್ಲ. ಈಗಿನ ವ್ಯವಸ್ಥೆ ಏನು? ಈಗ ಊಟ ಇಲ್ಲ. ಬೆಳಗ್ಗೆಯಿಂದ ನಾವು ಸಾಯಂಕಾಲ 4 ಗಂಟೆಗೆ ಬಂದಿದ್ದೀವಿ ಏರ್ಪೋರ್ಟ್ಗೆ. 4 ಗಂಟೆ ಏರ್ಪೋರ್ಟ್ ಬಂದು ಇಲ್ಲಿವರೆಗೂ ನಾವು ಕಾತಿದ್ವಿ. ಒಬ್ಬರ ಹತ್ರ ಒಂದು ರೀಫಂಡ್ ಆಪ್ಷನ್ ಇಲ್ಲ, ರೀಶೆಡ್ಯೂಲ್ ಆಪ್ಷನ್ ಇಲ್ಲ ಬೇರೆ ಏನು ವ್ಯವಸ್ಥೆ ಇಲ್ಲ, ಹೋಟೆಲ್ ವ್ಯವಸ್ಥೆ ಇಲ್ಲ, ಒಂದು ವಾಟರ್ ಬಾಟಲ್ ಕೊಟ್ಟಿಲ್ಲ ನೀರು ಕುಡಿಯೋಕೆ. तो पहले कोई मैसेज वगैरह रहता तो मतलब शिलोंग से निकलते ही नहीं, इतनी परेशानी नहीं होती. अब सुबह जल्दी तो शिलोंग से निकले हम लोग और यहाँ आने के बाद पता चल रहा है कि कैंसिल हो गई.
हमारा क्या वेब चेक इन तक किया हुआ है सब कुछ। हम 1:30 बजे 2 बजे तक तो कंटिन्यूसली देख रहे थे फ्लाइट कैसी है, मतलब स्टेटस चेक कर रहे थे, एक्टिव दिखा रहा था, वैसा कुछ डिस्ट्रप्शन वगैरह कुछ शो नहीं कर रहा था। दूसरी बात, जैसे अभी इन्होंने कहा हम रिफ़ंड कर देंगे, तो रिफ़ंड को लेके मेरी राय ये है कि रिफ़ंड ही करना है तो जो आज की जो हाईएस्ट वैल्यू है उसको रिफ़ंड करिए, ताकि हम कोई दूसरी एयरलाइन से जा तो पाएँ। आज इनकी कैंसिल हुई बोल के दूसरी एयरलाइन ने 70,000 65,000 फेयर कर दिया जयपुर तक का। गुवाहाटी से जयपुर जो नॉर्मल फेयर 6,000 5,000 का चलता है वो आज 70,000 65,000 हो गया।